ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ, ಪ್ರೊಫೆಸರ್ HOD ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್, ರಾಮಯ್ಯ ಮೆಡಿಕಲ್ ಕಾಲೇಜು. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಮೊದಲನೇ ವಾರ ಆಗಸ್ಟ್ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ಥರ ಈ ವರ್ಷವೂ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಈ ವರ್ಷದ ಘೋಷವಾಕ್ಯ ಥೀಮ್ ಅಂದರೆ ಕ್ಲೋಸಿಂಗ್ ದ ಗ್ಯಾಪ್, ಬ್ರೆಸ್ಟ್ ಫೀಡಿಂಗ್ ಸಪೋರ್ಟ್ ಫಾರ್ ಆಲ್. ಅದೇ ಥರ ಕೊರತೆಗಳನ್ನು ಕೊನೆಗೊಳಿಸಿ ಸರ್ವರಿಗೂ ಸ್ತನ್ಯಪಾನದ ಬೆಂಬಲ ನೀಡುವುದು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಬ್ರೆಸ್ಟ್ ಮಿಲ್ಕು, ತಾಯಿ ಹಾಲು ಉಣಿಸೋದು ಒಂದು ದೊಡ್ಡ ಕೆಲಸ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ದೇಶದಲ್ಲಿ 88% ಹಾಸ್ಪಿಟಲಲ್ಲಿ ಡೆಲಿವರಿ ಆಗುತ್ತೆ. ಅದರಲ್ಲಿ ಬರೀ 42-43% ಜನ ಮಾತ್ರ ತಾಯಿಯ ಹಾಲು ಉಣಿಸ್ತಾರೆ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೇನು ಹೇಳ್ತೀವಿ, ಅದನ್ನು ಮಾಡಲೇಬೇಕು. ನಿಮಗೆಲ್ಲರಿಗೂ ಗೊತ್ತಿರಬೇಕು, ತಾಯಿಯ ಹಾಲು ಉಣಿಸೋದು ಬರೀ ಹಾಲಿನಿಂದ ಮಗುಗೆ ಅಥವಾ ಸೊಸೈಟಿಗೆ ಲಾಭ ಇದೆ ಅಂತಲ್ಲ. ತಾಯಿಯ ಹಾಲು ಉಣಿಸೋದು ಮೊದಲನೇ ಹುಟ್ಟಿದ 6 ತಿಂಗಳಲ್ಲಿ ಹಾಲು ಉಣಿಸೋದ್ರಿಂದ ಬರೀ ಮಗುವಿಗೆ ಅಷ್ಟೇ ಅಲ್ಲ, ತಾಯಿಗೆ ಮತ್ತು ಸೊಸೈಟಿಗೆ ಎಲ್ಲರಿಗೂ ಲಾಭ ಇದೆ, ದೇಶಕ್ಕೂ ಲಾಭ ಇದೆ. ನಿಮಗೆ ಹಾಲು ಉಣಿಸೋದ್ರಿಂದ ತಾಯಿಯ ಹಾಲಲ್ಲಿ ಈ ಅಂಶಗಳಿರುತ್ತಲ್ಲ, ಪ್ರೋಟೀನು, ಫ್ಯಾಟು, ಪ್ರೋಟೀನ್ಸ್ ಅಂತೆಲ್ಲ, ಅದರಿಂದ ಮಗುವಿಗೆ ತುಂಬ ಲಾಭ ಇರುತ್ತೆ. ಮಗುವಿಗೆ ಪ್ರೀ ಟರ್ಮ್ ಮಗು ಇರ್ಬೋದು, ಫುಲ್ ಟರ್ಮ್ ಇರ್ಬೋದು, ಆ ಮಗುವಿಗೆ ದೇಹಕ್ಕೆ ಯಾವುದು ಬೇಕು ಅಷ್ಟು ಅಂಗಾಂಶಗಳು ಇರುತ್ತೆ. ಮತ್ತು ಆ ವಯಸ್ಸಿಗೆ, ಆ ಡಿಸೀಸ್ಗೆ ಯಾವುದರಿಂದ ಲಾಭ ಇರುತ್ತೋ ಆ ಅಂಶಗಳೆಲ್ಲ ತಾಯಿ ಹಾಲಲ್ಲಿ ಇರುತ್ತೆ. ಈ ತಾಯಿ ಹಾಲು ಕುಡ್ದಿರೋ ಮಕ್ಕಳಿಗೆ ಮುಂದೆ ಬೆಳೆದನ್ನು ದೊಡ್ಡ ಮಕ್ಕಳಾದಮೇಲೆ ಅವ್ರಿಗೆ ಈ ಡಯಾಬಿಟೀಸ್ ಆಯಿತು, BP ಆಯಿತು, ಕಡಿಮೆ ಬರುತ್ತೆ ಬಾಟ್ಲ್ ಹಾಲು ಕುಡ್ದಿರೋ ಮಕ್ಕಳು ಕಂಪೇರ್ ಮಾಡಿದ್ರೆ. ಮತ್ತು ತಾಯಿಗೆ ಇದರಿಂದ ತುಂಬ ಅನುಕೂಲಗಳಿದೆ. ತಾಯಿ ಇಮಿಡಿಯೇಟಾಗಿ ಬ್ಲೀಡಿಂಗ್ ಆಗೋಲ್ಲ ಹುಟ್ಟಿದ ಮೇಲೆ ಮಗುಗೆ ತಾಯಿ ಹಾಲು ಕುಡಿಸೋದ್ರಿಂದ. ಮತ್ತು ಕೆಲವೊಂದು ಡಿಸೀಸಸ್, ಓವರಿಯನ್ ಕ್ಯಾನ್ಸರ್ ಆಗ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಅದರಿಂದ ಪ್ರೊಟೆಕ್ಷನ್ ಇರುತ್ತೆ. ಅದೇ ಥರ ಸೊಸೈಟಿಗೆ ತುಂಬ ಲಾಭ ಇದೆ ಇದರಿಂದ. ಈ ಅಂಡರ್ 5 ಮಾರ್ಟಾಲಿಟಿ, ಇನ್ಫೆಂಟ್ ಮಾರ್ಟಾಲಿಟಿ ಏನಂತೀವಿ, ಅದರಿಂದ ತುಂಬ ಕಡಿಮೆ ಆಗುತ್ತೆ. ತಾಯಿ ಹಾಲು ಕುಡಿಯೋ ಮಕ್ಕಳಲ್ಲಿ ಆ ಥರ ಕಾಯಿಲೆಗಳು ಬರೋಲ್ಲ. ಅದರಿಂದ ಸುಮಾರು ಜೀವಗಳು ಉಳಿಯುತ್ತೆ. ಡಯೇರಿಯಾ ಆಗೋಲ್ಲ, ನಿಮೋನಿಯಾ ಆಗೋಲ್ಲ, ಮುಂದೆ ಬೆಳೆದು ಅಲರ್ಜೀಸ್ ಆಗೋಲ್ಲ. ಅದರ ಲಾಭಗಳೆಲ್ಲ ಇರುತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಪ್ರತಿ ಮಗು ಹುಟ್ಟಿದ 1 ಗಂಟೆ ಒಳಗಡೆ ನಾರ್ಮಲ್ ಆಗಿರ್ಬೋದು, ಸಿಸೇರಿಯನ್ ಆಗಿರ್ಬೋದು, ಬರೀ ತಾಯಿ ಹಾಲು ಕುಡಿಬೇಕು. ಇನಿಷಿಯೇಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಮತ್ತು ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ 6 ತಿಂಗಳಾಗೋವರೆಗೂ ಬರೀ ತಾಯಿ ಹಾಲೇ ಕೊಡಬೇಕು. ಮೇಲ್ಗಡೆ ನೀರು, ಸಕ್ಕರೆ ನೀರು, ಬೋನಿಸಾನು, ಗ್ರೈಫ್ ವಾಟರ್ ಅನ್ನೋದು ಯಾವುದೂ ಕೊಡಬಾರ್ದು. ಮತ್ತು ಒಂದು ಸಲ 6 ತಿಂಗಳಾದ ಮೇಲೆ ತಾಯಿ ಹಾಲನ್ನ ಕಂಟಿನ್ಯೂ ಮಾಡಬೇಕು. ಎಲ್ಲೂ 2 ವರ್ಷದವರೆಗೂ ಅಡ್ವೈಸ್ ಮಾಡ್ತೀವಿ. ಅದ್ರ ಮೇಲಾದ್ರೂ ಕೊಡ್ಬೋದು. ಜೊತೆಯಲ್ಲಿ ಪೂರಕ ಆಹಾರಗಳನ್ನ ಸ್ಟಾರ್ಟ್ ಮಾಡಬೇಕು. ಧನ್ಯವಾದಗಳು.